ರಾಜಧಾನಿ ಬೆಂಗಳೂರಿನ ಐತಿಹಾಸಿಕ ಕಡಲೆಕಾಯಿ ಪರಿಷೆ ನಿನ್ನೆ ಅಷ್ಟೇ ಮುಗ್ದಿದೆ. ಆದರೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಯ ಆಫ್ಟರ್ ಎಫೆಕ್ಟ್ ಏನಿದೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಅಂದರೆ ಹಿಂದೆ 2 ದಿನಗಳ ಕಾಲ ಪರಿಷೆಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಅದನ್ನು ತುಂಬ ನೀಟಾಗಿ ಅದನ್ನು ಮೇಂಟೈನ್ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಸರಿಸುಮಾರು 5 ದಿನಗಳ ಕಾಲ ಪರಿಷೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. 5 ದಿನ ಅಂತ ಹೇಳಿದರೂ ಕೂಡ 9 ದಿನಗಳ ಕಾಲ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಹೀಗಾಗಿ ಪರಿಷೆಯಲ್ಲಿ ಉಂಟಾದಂತಹ ಕಸದ ಒಂದು ಸಮಸ್ಯೆ ಕೂಡ ಉದ್ಭವಿಸುವಂಥದ್ದು. ಇಲ್ಲಿರುವಂತಹ ಸಾರ್ವಜನಿಕರು, ಸ್ಥಳೀಯರು ಪ್ರಮುಖವಾಗಿ ಬಸವನಗುಡಿಯ ಸುತ್ತಮುತ್ತ ಸುಮಾರು 200ರಿಂದ 250 ಮನೆಗಳಿದೆ. ಸೊ ಅವರೆಲ್ಲರೂ ಕೂಡ ಮುಂದಿನ ವರ್ಷದಿಂದ 5 ದಿನಗಳ ಪರಿಷೆ ಬೇಡ, 2 ದಿನ ಪರಿಷೆ ಸಾಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಸರ್ಕಾರ ಒಪ್ಪದೇ ಇರುವ ಪಕ್ಷದಲ್ಲಿ ಕೋರ್ಟ್ ಮೆಟ್ಟಿಲನ್ನು ಹತ್ತಬೇಕು ಅಂತಲೂ ಕೂಡ ಮುಂದಾಗಿದ್ದಾರೆ. ಈ ಇಡೀ ಏನು ದೊಡ್ಡ ಗಣಪತಿಯ ರಸ್ತೆ ಏನಿತ್ತು, ಈ ಫುಟ್ಪಾತ್ ಸೇರಿ ರಸ್ತೆ ಸೇರಿ ಇಡೀ ರಸ್ತೆಗಳನ್ನು 7 ದಿನಗಳ ಕಾಲ ಬಂದ್ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ನೂರಾರು ಮಳಿಗೆಗಳಿಗೆ ಅವಕಾಶವನ್ನು ಕೊಡಲಾಗಿತ್ತು. ಜಾತ್ರೆ ಹಿನ್ನೆಲೆಯಲ್ಲಿ ಕಡಲೆಕಾಯಿ ವ್ಯಾಪಾರದಿಂದ ಬೇರೆ ಬೇರೆ ರೀತಿಯ ವ್ಯಾಪಾರಿಗಳು ಬಂದು ತಮ್ಮ ವ್ಯಾಪಾರವನ್ನು ಮಾಡ್ತಾಯಿದ್ರು. ಇದರಿಂದ ಉಂಟಾದಂತಹ ಕಸದ ಸಮಸ್ಯೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪೌರ ಕಾರ್ಮಿಕರು ನಾಳೆಯಿಂದ ಇದನ್ನು ಸ್ವಚ್ಛ ಮಾಡ್ಬೋದು. ಆದರೆ ಸ್ಟಿಲ್ ಇಲ್ಲಿರುವಂತಹ ಸ್ಥಳೀಯರಿಗೆ ಇದು ಸಮಸ್ಯೆಯಾಗಿ ಉದ್ಭವಿಸಿದೆ. ಯಾಕಂತ ಹೇಳಿದ್ರೆ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಮುಜರಾಯಿ ಇಲಾಖೆ ಪರಿಷೆಯನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಸ್ವಚ್ಛತೆಗೆ ನಾವು ಮೊದಲ ಆದ್ಯತೆಯನ್ನು ಕೊಡ್ತೇವೆ ಅಂತ ಹೇಳಿತ್ತು. ಆದರೆ ಆ ಮಾತು ಉಳಿಸ್ಕೊಂಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಡೀ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಏನು ನಡೆದಂತಹ ಪರಿಷೆಯ ಸ್ಥಳದಲ್ಲಿ ಕಸ ಚೆಲ್ಲಿ ಹೋಗಿರುವಂಥದ್ದು. ಇಲ್ಲೇ ಸ್ಥಳೀಯವಾಗಿದ್ದಂತಹ ಒಂದು ಕಲ್ಯಾಣ ಮಂಟಪದವರು ಕೂಡ ಕಸವನ್ನು ತಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಯಾಕಂದರೆ ನಾಳೆ ಒಂದು ಮದುವೆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಗಲೀಜಿರಬಾರ್ದು ಅಂತ ಹೇಳಿ ನಾಳೆ ಪೌರ ಕಾರ್ಮಿಕರಿಗೆ ಅವ್ರಿಗೂ ವೆಯ್ಟ್ ಮಾಡದೆ ತಾವೇ ಸ್ವಚ್ಛತೆ ಮಾಡ್ಕೊಂಡಂತಹ ದೃಶ್ಯಗಳು ಕೂಡ ಕಂಡು ಬಂತು. ಜೊತೆಗೆ ಇಡೀ ರಸ್ತೆಯಲ್ಲಿ ಕಸ ಇರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಶೌಚಾಲಯದ ವ್ಯವಸ್ಥೆ ಕೂಡ ಅಷ್ಟಾಗಿ ಮಾಡಿರಲಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿಬಂದಿದೆ. ಕಳೆದ ಬಾರಿ ಕೇವಲ 10 ಈ ಟಾಯ್ಲೆಟ್ಗಳನ್ನು ಹಾಕಲಾಗಿತ್ತು. ಆದರೆ ಸ್ಥಳೀಯರು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು, ಮನೆ ಮುಂದೆ ಶೌಚಾಲಯ ಮಾಡುವಂತಹ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಸಚಿವರು 20 ಈ ಟಾಯ್ಲೆಟ್ಗಳನ್ನು ಮಾಡ್ತೀವಿ ಅಂತ ಹೇಳಿ ಈ ಬಾರಿ 20 ಈ ಟಾಯ್ಲೆಟ್ಗಳನ್ನೇನೋ ಮಾಡಿದ್ರು. ಆದರೆ ಪ್ರತಿದಿನ 1.5 ಲಕ್ಷದಿಂದ 2 ಲಕ್ಷದಷ್ಟು ಜನ ಪರಿಷೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಈ ಟಾಯ್ಲೆಟ್ಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಎಷ್ಟೋ ಈ ಟಾಯ್ಲೆಟ್ಗಳಲ್ಲಿ ನೀರು ಕೂಡ ಬರ್ದಿರುವಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಮನೆಗಳ ಮುಂದೆ ಶೌಚವನ್ನು ಮಾಡುವಂತಹ ಅದೆಷ್ಟೋ ತೊಂದರೆ ಕೂಡ ಈಗ ಗೊತ್ತಾಗ್ತಾ ಇದೆ. ಹೀಗಾಗಿ ಹೆರಿಟೇಜ್ ಬಸವನಗುಡಿ ವೆಲ್ಫೇರ್ ಅಸೋಸಿಯೇಷನ್ ಅವರು ಸರ್ಕಾರಕ್ಕೆ ಮುಂದಿನ ವರ್ಷ ಕೇವಲ 2 ದಿನಗಳ ಕಾಲ ಮಾತ್ರ ಪರಿಷೆಯನ್ನು ಮಾಡಿಕೊಡ್ಬೇಕು, ಒಂದು ಪಕ್ಷ 2 ದಿನ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಕೋರ್ಟ್ ಮೊರೆ ನಾವು ಹೋಗ್ತೀವಿ ಅಂತಲೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ಏನೋ ಪರಿಷೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ಐತಿಹಾಸಿಕ ಕಡಲೆಕಾಯಿ ಪರಿಷೆ ನಿನ್ನೆ ಅಷ್ಟೇ ಮುಗ್ದಿದೆ. ಆದರೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಯ ಆಫ್ಟರ್ ಎಫೆಕ್ಟ್ ಏನಿದೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಅಂದರೆ ಹಿಂದೆ 2 ದಿನಗಳ ಕಾಲ ಪರಿಷೆಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಅದನ್ನು ತುಂಬ ನೀಟಾಗಿ ಅದನ್ನು ಮೇಂಟೈನ್ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಸರಿಸುಮಾರು 5 ದಿನಗಳ ಕಾಲ ಪರಿಷೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. 5 ದಿನ ಅಂತ ಹೇಳಿದರೂ ಕೂಡ 9 ದಿನಗಳ ಕಾಲ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಹೀಗಾಗಿ ಪರಿಷೆಯಲ್ಲಿ ಉಂಟಾದಂತಹ ಕಸದ ಒಂದು ಸಮಸ್ಯೆ ಕೂಡ ಉದ್ಭವಿಸುವಂಥದ್ದು. ಇಲ್ಲಿರುವಂತಹ ಸಾರ್ವಜನಿಕರು, ಸ್ಥಳೀಯರು ಪ್ರಮುಖವಾಗಿ ಬಸವನಗುಡಿಯ ಸುತ್ತಮುತ್ತ ಸುಮಾರು 200ರಿಂದ 250 ಮನೆಗಳಿದೆ. ಸೊ ಅವರೆಲ್ಲರೂ ಕೂಡ ಮುಂದಿನ ವರ್ಷದಿಂದ 5 ದಿನಗಳ ಪರಿಷೆ ಬೇಡ, 2 ದಿನ ಪರಿಷೆ ಸಾಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಸರ್ಕಾರ ಒಪ್ಪದೇ ಇರುವ ಪಕ್ಷದಲ್ಲಿ ಕೋರ್ಟ್ ಮೆಟ್ಟಿಲನ್ನು ಹತ್ತಬೇಕು ಅಂತಲೂ ಕೂಡ ಮುಂದಾಗಿದ್ದಾರೆ. ಈ ಇಡೀ ಏನು ದೊಡ್ಡ ಗಣಪತಿಯ ರಸ್ತೆ ಏನಿತ್ತು, ಈ ಫುಟ್ಪಾತ್ ಸೇರಿ ರಸ್ತೆ ಸೇರಿ ಇಡೀ ರಸ್ತೆಗಳನ್ನು 7 ದಿನಗಳ ಕಾಲ ಬಂದ್ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ನೂರಾರು ಮಳಿಗೆಗಳಿಗೆ ಅವಕಾಶವನ್ನು ಕೊಡಲಾಗಿತ್ತು.
ಜಾತ್ರೆ ಹಿನ್ನೆಲೆಯಲ್ಲಿ ಕಡಲೆಕಾಯಿ ವ್ಯಾಪಾರದಿಂದ ಬೇರೆ ಬೇರೆ ರೀತಿಯ ವ್ಯಾಪಾರಿಗಳು ಬಂದು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ರು. ಇದರಿಂದ ಉಂಟಾದಂತಹ ಕಸದ ಸಮಸ್ಯೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪೌರ ಕಾರ್ಮಿಕರು ನಾಳೆಯಿಂದ ಇದನ್ನು ಸ್ವಚ್ಛ ಮಾಡ್ಬೋದು. ಆದರೆ ಸ್ಟಿಲ್ ಇಲ್ಲಿರುವಂತಹ ಸ್ಥಳೀಯರಿಗೆ ಇದು ಸಮಸ್ಯೆಯಾಗಿ ಉದ್ಭವಿಸಿದೆ. ಯಾಕಂತ ಹೇಳಿದ್ರೆ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಮುಜರಾಯಿ ಇಲಾಖೆ ಪರಿಷೆಯನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಸ್ವಚ್ಛತೆಗೆ ನಾವು ಮೊದಲ ಆದ್ಯತೆಯನ್ನು ಕೊಡ್ತೇವೆ ಅಂತ ಹೇಳಿತ್ತು. ಆದರೆ ಆ ಮಾತು ಉಳಿಸ್ಕೊಂಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಡೀ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಏನು ನಡೆದಂತಹ ಪರಿಷೆಯ ಸ್ಥಳದಲ್ಲಿ ಕಸ ಚೆಲ್ಲಿ ಹೋಗಿರುವಂಥದ್ದು. ಇಲ್ಲೇ ಸ್ಥಳೀಯವಾಗಿದ್ದಂತಹ ಒಂದು ಕಲ್ಯಾಣ ಮಂಟಪದವರು ಕೂಡ ಕಸವನ್ನು ತಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಯಾಕಂದರೆ ನಾಳೆ ಒಂದು ಮದುವೆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಗಲೀಜಿರಬಾರ್ದು ಅಂತ ಹೇಳಿ ನಾಳೆ ಪೌರ ಕಾರ್ಮಿಕರಿಗೆ ಅವ್ರಿಗೂ ವೆಯ್ಟ್ ಮಾಡದೆ ತಾವೇ ಸ್ವಚ್ಛತೆ ಮಾಡ್ಕೊಂಡಂತಹ ದೃಶ್ಯಗಳು ಕೂಡ ಕಂಡು ಬಂತು. ಜೊತೆಗೆ ಇಡೀ ರಸ್ತೆಯಲ್ಲಿ ಕಸ ಇರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಶೌಚಾಲಯದ ವ್ಯವಸ್ಥೆ ಕೂಡ ಅಷ್ಟಾಗಿ ಮಾಡಿರಲಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿಬಂದಿದೆ. ಕಳೆದ ಬಾರಿ ಕೇವಲ 10 ಈ ಟಾಯ್ಲೆಟ್ಗಳನ್ನು ಹಾಕಲಾಗಿತ್ತು. ಆದರೆ ಸ್ಥಳೀಯರು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು, ಮನೆ ಮುಂದೆ ಶೌಚಾಲಯ ಮಾಡುವಂತಹ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಸಚಿವರು 20 ಈ ಟಾಯ್ಲೆಟ್ಗಳನ್ನು ಮಾಡ್ತೀವಿ ಅಂತ ಹೇಳಿ ಈ ಬಾರಿ 20 ಈ ಟಾಯ್ಲೆಟ್ಗಳನ್ನೇನೋ ಮಾಡಿದ್ರು. ಆದರೆ ಪ್ರತಿದಿನ 1.5 ಲಕ್ಷದಿಂದ 2 ಲಕ್ಷದಷ್ಟು ಜನ ಪರಿಷೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಈ ಟಾಯ್ಲೆಟ್ಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಎಷ್ಟೋ ಈ ಟಾಯ್ಲೆಟ್ಗಳಲ್ಲಿ ನೀರು ಕೂಡ ಬರ್ದಿರುವಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಮನೆಗಳ ಮುಂದೆ ಶೌಚವನ್ನು ಮಾಡುವಂತಹ ಅದೆಷ್ಟೋ ತೊಂದರೆ ಕೂಡ ಈಗ ಗೊತ್ತಾಗ್ತಾ ಇದೆ. ಹೀಗಾಗಿ ಹೆರಿಟೇಜ್ ಬಸವನಗುಡಿ ವೆಲ್ಫೇರ್ ಅಸೋಸಿಯೇಷನ್ ಅವರು ಸರ್ಕಾರಕ್ಕೆ ಮುಂದಿನ ವರ್ಷ ಕೇವಲ 2 ದಿನಗಳ ಕಾಲ ಮಾತ್ರ ಪರಿಷೆಯನ್ನು ಮಾಡಿಕೊಡ್ಬೇಕು, ಒಂದು ಪಕ್ಷ 2 ದಿನ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಕೋರ್ಟ್ ಮೊರೆ ನಾವು ಹೋಗ್ತೀವಿ ಅಂತಲೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ಏನೋ ಪರಿಷೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ಐತಿಹಾಸಿಕ ಕಡಲೆಕಾಯಿ ಪರಿಷೆ ನಿನ್ನೆ ಅಷ್ಟೇ ಮುಗ್ದಿದೆ. ಆದರೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಯ ಆಫ್ಟರ್ ಎಫೆಕ್ಟ್ ಏನಿದೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಅಂದರೆ ಹಿಂದೆ 2 ದಿನಗಳ ಕಾಲ ಪರಿಷೆಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಅದನ್ನು ತುಂಬ ನೀಟಾಗಿ ಅದನ್ನು ಮೇಂಟೈನ್ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಸರಿಸುಮಾರು 5 ದಿನಗಳ ಕಾಲ ಪರಿಷೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. 5 ದಿನ ಅಂತ ಹೇಳಿದರೂ ಕೂಡ 9 ದಿನಗಳ ಕಾಲ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಹೀಗಾಗಿ ಪರಿಷೆಯಲ್ಲಿ ಉಂಟಾದಂತಹ ಕಸದ ಒಂದು ಸಮಸ್ಯೆ ಕೂಡ ಉದ್ಭವಿಸುವಂಥದ್ದು. ಇಲ್ಲಿರುವಂತಹ ಸಾರ್ವಜನಿಕರು, ಸ್ಥಳೀಯರು ಪ್ರಮುಖವಾಗಿ ಬಸವನಗುಡಿಯ ಸುತ್ತಮುತ್ತ ಸುಮಾರು 200ರಿಂದ 250 ಮನೆಗಳಿದೆ. ಸೊ ಅವರೆಲ್ಲರೂ ಕೂಡ ಮುಂದಿನ ವರ್ಷದಿಂದ 5 ದಿನಗಳ ಪರಿಷೆ ಬೇಡ, 2 ದಿನ ಪರಿಷೆ ಸಾಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಸರ್ಕಾರ ಒಪ್ಪದೇ ಇರುವ ಪಕ್ಷದಲ್ಲಿ ಕೋರ್ಟ್ ಮೆಟ್ಟಿಲನ್ನು ಹತ್ತಬೇಕು ಅಂತಲೂ ಕೂಡ ಮುಂದಾಗಿದ್ದಾರೆ. ಈ ಇಡೀ ಏನು ದೊಡ್ಡ ಗಣಪತಿಯ ರಸ್ತೆ ಏನಿತ್ತು, ಈ ಫುಟ್ಪಾತ್ ಸೇರಿ ರಸ್ತೆ ಸೇರಿ ಇಡೀ ರಸ್ತೆಗಳನ್ನು 7 ದಿನಗಳ ಕಾಲ ಬಂದ್ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ನೂರಾರು ಮಳಿಗೆಗಳಿಗೆ ಅವಕಾಶವನ್ನು ಕೊಡಲಾಗಿತ್ತು. ಜಾತ್ರೆ ಹಿನ್ನೆಲೆಯಲ್ಲಿ ಕಡಲೆಕಾಯಿ ವ್ಯಾಪಾರದಿಂದ ಬೇರೆ ಬೇರೆ ರೀತಿಯ ವ್ಯಾಪಾರಿಗಳು ಬಂದು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ರು. ಇದರಿಂದ ಉಂಟಾದಂತಹ ಕಸದ ಸಮಸ್ಯೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪೌರ ಕಾರ್ಮಿಕರು ನಾಳೆಯಿಂದ ಇದನ್ನು ಸ್ವಚ್ಛ ಮಾಡ್ಬೋದು. ಆದರೆ ಸ್ಟಿಲ್ ಇಲ್ಲಿರುವಂತಹ ಸ್ಥಳೀಯರಿಗೆ ಇದು ಸಮಸ್ಯೆಯಾಗಿ ಉದ್ಭವಿಸಿದೆ. ಯಾಕಂತ ಹೇಳಿದ್ರೆ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಮುಜರಾಯಿ ಇಲಾಖೆ ಪರಿಷೆಯನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಸ್ವಚ್ಛತೆಗೆ ನಾವು ಮೊದಲ ಆದ್ಯತೆಯನ್ನು ಕೊಡ್ತೇವೆ ಅಂತ ಹೇಳಿತ್ತು. ಆದರೆ ಆ ಮಾತು ಉಳಿಸ್ಕೊಂಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಡೀ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಏನು ನಡೆದಂತಹ ಪರಿಷೆಯ ಸ್ಥಳದಲ್ಲಿ ಕಸ ಚೆಲ್ಲಿ ಹೋಗಿರುವಂಥದ್ದು. ಇಲ್ಲೇ ಸ್ಥಳೀಯವಾಗಿದ್ದಂತಹ ಒಂದು ಕಲ್ಯಾಣ ಮಂಟಪದವರು ಕೂಡ ಕಸವನ್ನು ತಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಯಾಕಂದರೆ ನಾಳೆ ಒಂದು ಮದುವೆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಗಲೀಜಿರಬಾರ್ದು ಅಂತ ಹೇಳಿ ನಾಳೆ ಪೌರ ಕಾರ್ಮಿಕರಿಗೆ ಅವ್ರಿಗೂ ವೆಯ್ಟ್ ಮಾಡದೆ ತಾವೇ ಸ್ವಚ್ಛತೆ ಮಾಡ್ಕೊಂಡಂತಹ ದೃಶ್ಯಗಳು ಕೂಡ ಕಂಡು ಬಂತು. ಜೊತೆಗೆ ಇಡೀ
ರಸ್ತೆಯಲ್ಲಿ ಕಸ ಇರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಶೌಚಾಲಯದ ವ್ಯವಸ್ಥೆ ಕೂಡ ಅಷ್ಟಾಗಿ ಮಾಡಿರಲಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿಬಂದಿದೆ. ಕಳೆದ ಬಾರಿ ಕೇವಲ 10 ಈ ಟಾಯ್ಲೆಟ್ಗಳನ್ನು ಹಾಕಲಾಗಿತ್ತು. ಆದರೆ ಸ್ಥಳೀಯರು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು, ಮನೆ ಮುಂದೆ ಶೌಚಾಲಯ ಮಾಡುವಂತಹ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಸಚಿವರು 20 ಈ ಟಾಯ್ಲೆಟ್ಗಳನ್ನು ಮಾಡ್ತೀವಿ ಅಂತ ಹೇಳಿ ಈ ಬಾರಿ 20 ಈ ಟಾಯ್ಲೆಟ್ಗಳನ್ನೇನೋ ಮಾಡಿದ್ರು. ಆದರೆ ಪ್ರತಿದಿನ 1.5 ಲಕ್ಷದಿಂದ 2 ಲಕ್ಷದಷ್ಟು ಜನ ಪರೀಕ್ಷೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಈ ಟಾಯ್ಲೆಟ್ಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಎಷ್ಟೋ ಈ ಟಾಯ್ಲೆಟ್ಗಳಲ್ಲಿ ನೀರು ಕೂಡ ಬರ್ದಿರುವಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಮನೆಗಳ ಮುಂದೆ ಶೌಚವನ್ನು ಮಾಡುವಂತಹ ಅದೆಷ್ಟೋ ತೊಂದರೆ ಕೂಡ ಈಗ ಗೊತ್ತಾಗ್ತಾ ಇದೆ. ಹೀಗಾಗಿ ಹೆರಿಟೇಜ್ ಬಸವನಗುಡಿ ವೆಲ್ಫೇರ್ ಅಸೋಸಿಯೇಷನ್ ಅವರು ಸರ್ಕಾರಕ್ಕೆ ಮುಂದಿನ ವರ್ಷ ಕೇವಲ 2 ದಿನಗಳ ಕಾಲ ಮಾತ್ರ ಪರೀಕ್ಷೆಯನ್ನು ಮಾಡಿಕೊಡ್ಬೇಕು, ಒಂದು ಪಕ್ಷ 2 ದಿನ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಕೋರ್ಟ್ ಮೊರೆ ನಾವು ಹೋಗ್ತೀವಿ ಅಂತಲೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ಏನೋ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡದಿರೋ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.